ಹಬ್ಬದಳ್ಳಿ ದಿಂಡಿ ಹಬ್ಬ ಅಂದ್ರೆ ನಾರಾಯಣ ದೇವರ ಒಂದು ವಾರ್ಷಿಕೋತ್ಸವ, ಪಲ್ಲಕ್ಕಿ ಉತ್ಸವ ಅಂತ ಕರಿತೀವಿ. ಈ ದಿವಸ ಸುತ್ತಮುತ್ತಲ ಎಲ್ಲ ವಿಶೇಷವಾಗಿ ಹಾಲಕ್ಕಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಗರಣವನ್ನ ಮಾಡ್ತಾರೆ, ಈ ತ್ಯಾಪನಗಳು ಮಾಡ್ತಾರೆ. ಆದ್ರೆ ಇತ್ತಿತ್ತಲಾಗಿ ಎಲ್ಲಾ ಸಮುದಾಯದವರು, ಈ ಕುಮಾರ್ ಪಂತ್ ಇರ್ಬೋದು, ಮೀನುಗಾರ ಸಮಾಜ ಇರ್ಬೋದು, ಬಡ್ತಿ ಸಮಾಜ ಇರ್ಬೋದು, ಆಗೇರ್ ಸಮಾಜದ ಇರ್ಬೋದು, ಭಂಡಾರಿ ಸಮಾಜ ಇರ್ಬೋದು, ಯಾವುದೇ ಸಮಾಜ ಅಂತಲ್ಲ, ಎಲ್ಲಾ ಸಮಾಜರು ಸೇರಿ ಇನ್ನಷ್ಟು ಈ ಹಗರಣಗಳ ಮಾಡೋ ಮೂಲಕ ಹಗರ ಮೆರುಗನ್ನು ಹೆಚ್ಚಿದ್ದಾರೆ. ಅದಕ್ಕಾಗಿ ಹಮ್ದಳ್ಳಿ ಹಗರಣ ಅಥವಾ ದಿಂಡಿ ಹಬ್ಬ ಬಹಳ ಫೇಮಸ್ ಆಗಿದೆ. ಈ ಕ್ರೌಡ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ, ವರ್ಷದಿಂದ ವರ್ಷಕ್ಕೆ ಬರುವಂತ ಜನರ ಸಂಖ್ಯೆ ಹೆಚ್ಚಾಗ್ತಿದೆ. ಮತ್ತೆ ಈ ವರ್ಷ ಕೂಡ ತುಂಬಾ ಅದ್ಭುತವಾದಂತ ಹಗರಣಗಳನ್ನ ಮಾಡಿದ್ದಾರೆ. ಅದಕ್ಕಾಗಿ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಮತ್ತೆ ಮಹಾರಾಷ್ಟ್ರ, ಗೋವಾದಿಂದ ಕೂಡ ಜನ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ. ಇದು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಭಾಷೆ ಬರೆದಂತ ಸಂದರ್ಭದಲ್ಲಿ ಗ್ರಾಮೀಣ ಜನರು ಅವರಿಗೆ ಎಚ್ಚರಿಕೆ ನೀಡಲಿಕ್ಕೆ ಅಥವಾ ಅವರಿಗೆ ಎದುರಿಸಲಿಕ್ಕೆ ತಮ್ಮ ಅಥವಾ ತಾವೇನ್ ಹೇಳ್ಬೇಕು ಅದನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಈ ಹಗರಣಗಳ ಮಾಡ್ತಿದ್ರು. ಬರ್ತಾ ಇದು ಇವತ್ತೊಂದು ಜಾಗೃತಿಯನ್ನು ಕೊಡೋದ್ರ ಜೊತೆಗೆ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಂತ ಒಂದು ಕೆಲಸ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ದಿಂಡಿ ಹಬ್ಬ ಎನ್ನುವುದು ಇದು ಕಾರ್ತಿಕ ಮಾಸದಲ್ಲಿ ಬರುವಂತ ಒಂದು ವಿಶೇಷವಾದ ಹಬ್ಬ. ಈ ಕಾರ್ತಿಕ ಹಬ್ಬವನ್ನ ಹಬ್ಬದಲ್ಲಿಯಲ್ಲಿ ದಿಂಡಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಈ ದಿಂಡಿ ಹಬ್ಬ ಅಂದರೆ ಇದು ಸಾಮಾನ್ಯವಾಗಿ ರಾತ್ರಿ ನಡೆಯುವಂತ ಒಂದು ಉತ್ಸವ. ಬಂದಂತ ಜನರಿಗೆ ಏನೇ ಒಂದು ಸಮಸ್ಯೆ ಬರಬಾರದು ಎನ್ನುವ ಉದ್ದೇಶದಿಂದ ಈ ಹಗರಣೆ ಎನ್ನುವ ಒಂದು ಪರಂಪರೆಯನ್ನ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದಲೂ ಮಾಡಿಕೊಳ್ತಾ ಬಂದಿದ್ದಾರೆ. ಈ ನಮ್ಮ ಊರಿಂದಷ್ಟೇ ಅಲ್ಲ, ಈ ಕಾರವಾರ ತಾಲೂಕಿನಿಂದ ಹೊರ ಊರಿನಿಂದಲೂ ಸಹ ಅನೇಕ ಜನರು ಈ ಒಂದು ಹಗರಣೆ ಎನ್ನುವಂತ ಒಂದು ಮನರಂಜನೆಯನ್ನ ಸವಿಯಲು ಹಮ್ಮದಳ್ಳಿ ಊರಿಗೆ ಬರ್ತಾ ಇದ್ದಾರೆ.